ಮಾನ್ವಿ ಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯಕ್ಕಾಗಿ ಆಯೋಜಿಸಲಾಗಿದ್ದ 119 ಸಾಮೂಹಿಕ ವಿವಾಹ ಕಾರ್ಯಕ್ರಮ ಯಶಸ್ವಿಗೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ಸೇವೆ ಸಲ್ಲಿಸಿದ ಕೊಡುಗೆಯೇ ಕಾರಣ ಎಂದು ಗುತ್ತಿಗೆದಾರ ಸೈಯದ್ ಅಕ್ಬರ್ ಪಾಷಾ ಹುಸೇನಿ ಅವರು ಸರ್ವರಿಗೂ ಧನ್ಯವಾದ ತಿಳಿಸಿದರು. ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ ಮಾನ್ವಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಕ್ಬರ್ ಪಾಷಾ ಅವರ ಮಗನ ಮದುವೆ ಸಮಾರಂಭದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಯಶಸ್ಸನ್ನು ಕಂಡಿರುವಂಥದ್ದು ಬಹಳ ಸಂತೋಷದ ವಿಷಯ. ಈ ಯಶಸ್ಸಿಗೆ ಕಾರಣೀಭೂತರಾದ ಎಲ್ರಿಗೂ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯುಟಿ ಖಾದರ್ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೂ ಹಾಗೂ ಮಾನ್ಯ NS ಬೋಸರಾಜ್ ಸಾಹೇಬರಿಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇವೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶಾಸಕರುಗಳಿಗೂ, ಮುಖಂಡರಿಗೂ, ಮಾಜಿ ಶಾಸಕರುಗಳಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. 18/1/2026 ನನ್ನ ಮಗನ ಮದುವೆಯಲ್ಲಿ ಮತ್ತು ಸಾಮೂಹಿಕ ವಿವಾಹದಲ್ಲಿ ಎಲ್ಲ ಬಂದವರಿಗೆಲ್ಲ ನಮ್ಮ ಅಣ್ಣ ತಮ್ಮರಿಗೆ ಶುಭಾಶಯಗಳನ್ನು ಹೇಳ್ತಾ, ದಾರುಸಲಾಂ ಫೌಂಡೇಶನ್ ವತಿಯಿಂದ ಏನು ಹಮ್ಮಿಕೊಳ್ಳಲಾಯಿತು ಆ ಪ್ರೋಗ್ರಾಮನ್ನು ಇನ್ನವರೆಗೆ ಇದನ್ನೇ ಮೊಟ್ಟ ಮೊದಲಾಗಿ ನಾವು ಇದನ್ನು ಮಾಡಬೇಕಂತ ಯೋಚಿಸಿದ್ದೀವಿ, ಅವರು ಮಾಡಿದ್ದೀವಿ. ಆದರೂ ನಮಗೆ ಇಷ್ಟು ನಮ್ಮ ಒಗ್ಗಟ್ಟಿಗೆ ಇಷ್ಟು ಜನ ಬರ್ತಾರಾ, ಇಷ್ಟು ಮಂದಿ ರಿಜಿಸ್ಟ್ರೇಷನ್ ಆಗ್ತಾರಾ, ಇಷ್ಟು ಮಂದಿ ಮದುವೆ ಆಗ್ತಾರಾ ಅಂಥೇಳಿ ನನಗೆ ಅನಿಸಿದ್ದಿಲ್ಲ. ನಾವೇ ನಿರ್ಧಾರ ಮಾಡಿದ್ದೀವಿ 5-10 ಆದ್ರೂ ನಾವು ಮಾಡೋಣ ನನ್ನ ಮಗನ ಮದುವೆಯಲ್ಲಿ ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಇದು 121 ಏನು ರಿಜಿಸ್ಟ್ರೇಷನ್ ಅದು ಸಂತೋಷ ಆಯಿತು ನಮಗೆಲ್ಲ. ಇದನ್ನು ನಾವು ಇದು ಮದುವೆಯ ಪ್ರೋಗ್ರಾಮನ್ನು ಹೆಂಗೆ ನಡೆಸಬೇಕು, ಏನು ಮಾಡಬೇಕು ಅಂದಾಗ ದಾರುಸಲಾಂ ಫೌಂಡೇಶನ್ ಎಲ್ಲ ಮಿತ್ರರು, ಸದಸ್ಯರು, ಹಿತೈಷಿಗಳು ಎಲ್ಲ ಕೂಡಿ ಇದನ್ನು ಪ್ಲ್ಯಾನ್ ಮಾಡಿ ಇದನ್ನು ನಾವು ಕೆಲಸ ಮಾಡಿದ್ದೀವಿ. ನನ್ನ ಒಗ್ಗಟ್ಟಿಗೆ ಕರ್ನಾಟಕದ ಮಿನಿಸ್ಟ್ರುಗಳಾದ ಯುಟಿ ಖಾದರ್ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು, NS ಬೋಸರಾಜ್ ಸಾಹೇಬರು ಮತ್ತು ಶಾಸಕರು ಹಂಪಯ್ಯ ನಾಯಕ್ ಸಾಹೇಬರು, ಎಲ್ಲ ಮಾಜಿ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲ ನಮ್ಮ ಒಗ್ಗಟ್ಟಿಗೆ ಎಲ್ಲ ಬಂದು ಆಶೀರ್ವದಿಸಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಯಾಕಂತ ಹೇಳಿದರೆ ನಮಗೆ ಒಂದು ರೂಢ ಇದು ಹಾಕಬೇಕಾಗಿತ್ತು, ಒಂದು ಕೆಲಸ ಚಾಲು ಮಾಡಬೇಕಾಗಿತ್ತು. ನಮ್ಮ ಸಮಾಜದಲ್ಲಿ ಕಡ ಬಡವರು ಇದ್ದಾರೆ, ಅವರನ್ನು ದುಂದು ವೆಚ್ಚ ಮಾಡಿ ಎಲ್ಲ ತಮ್ಮ ಮಕ್ಕಳ ಭವಿಷ್ಯವನ್ನು ಬಗ್ಗೆ ಚಿಂತೆ ಮಾಡೋದಿಲ್ಲ. ಅದೇಗೋಸ್ಕರ ಆಗಿ ನಾವೆಲ್ಲ ಈ ನಮ್ಮ ಫೌಂಡೇಶನ್ಲಿದ್ದ ಈ ಕೆಲಸ ಮಾಡಬೇಕಂತ ನಾನು ನಿರ್ಧರಿಸಿ ಇವೆಲ್ಲ ಕೆಲಸ ಮಾಡಿದ್ದೀವಿ.